ಹಿಲ್ಸ್ ಕೆವಿಆರ್ ದೇವಾಲಯ ಮಗ್ಗೆ ಮಠದ ಕೊಪ್ಪಲು ಗ್ರಾಮದಲ್ಲಿ ಪೂಜ್ಯ ಗುರುಗಳಾದ ಹೆನ್ನಿ ಮಾಡ್ತರವರ 40ನೇ ವರ್ಷದ ಮಾಣಿಕ್ಯೋತ್ಸವ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮಸ್ಥರಾದ ಸಬಸ್ ರಾಯಪ್ಪ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಕಳೆದ 25 ವರ್ಷಗಳ ಹಿಂದೆ ಹೆನ್ರಿ ಮಾಡ್ತರವರ ಕೊಡುಗೆಗಳೆಂದರೆ 5 ವರ್ಷಗಳ ಕಾಲಾವಧಿಯಲ್ಲಿ ಗ್ರಾಮಕ್ಕೆ ಸುಂದರವಾದ ದೇವಾಲಯವನ್ನು ನಿರ್ಮಿಸಿಕೊಟ್ಟರು. ಅಲ್ಲದೆ ಗಂಟೆ ಗೋಪುರಗಳನ್ನು ಕೊಡುಗೆಯಾಗಿ ನೀಡಿದರು. ಅಕ್ಕಪಕ್ಕದ ಊರಿನ ಅದೆಷ್ಟೋ ಬಡ ಕುಟುಂಬಗಳಿಗೆ ಮನೆ ಇಲ್ಲದವರಿಗೆ ಸುಮಾರು 40 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟರು. ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಜಾತಿಯವರನ್ನು ಸಮನಾಗಿ ಕಂಡು ಗ್ರಾಮದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ಇಂದು ಇಲ್ಲಿ ಕಲಿತ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಅನೇಕರು ಗುರುಗಳು ಸಹ ಆಗಿದ್ದಾರೆ. ನಿಜಕ್ಕೂ ಹೆನ್ರಿ ಮಾಡ್ತರವರು ನಮ್ಮ ಮಗ್ಗೆ ಹಾಗೂ ಮಠದ ಕೊಪ್ಪಲು ಗ್ರಾಮದ ದೇವರು ಏಸುವನ್ನ ಅವರ ರೂಪದಲ್ಲಿ ನೋಡುತ್ತಿದ್ದೇವೆ. ಹಾಗಾಗಿ ಇಂದು ಅವರ 40ನೇ ವರ್ಷದ ಮಾಣಿಕ್ಯೋತ್ಸವ ಸಮಾರಂಭವನ್ನು ನಮ್ಮ ಗ್ರಾಮದ ಜನರು ಎಲ್ಲರೂ ಒಟ್ಟಾಗಿ ಸೇರಿ ಸಡಗರ ಸಂಭ್ರಮದಿಂದ ಪೂಜ್ಯ ಗುರುಗಳಾದ ಹೆನ್ರಿ ಮಾಡ್ತರವರಿಗೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಚಿಕ್ಕ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಸ್ಮರಿಸಿದರು. ಮತ್ತೆ ಒಂದು 50 ಮನೆ ಬಡ ಜನಗಳಿಗೆ ಒಂದು 50 ಮನೆಯನ್ನು ನಿರ್ಮಿಸಿ ಕೊಟ್ಟಿದ್ದರು. ಮತ್ತು ನಮ್ಮ ಈ ಊರಿಗೆ ಅವ್ರದ್ದು ಸೇವೆ ಅಂತ ಹೇಳಿದರೆ ಎಷ್ಟೋ ದನಕಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಎಜುಕೇಷನ್ ಕೊಡಿಸಿ ಅವ್ರನ್ನ ಇವತ್ತು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಿದ್ದಾರೆ. ಮತ್ತು ಅವರಿಗೆ ಗುರು ದೀಕ್ಷೆಯಾಗಿ 40 ವರ್ಷ ಆಗಿದೆ. ಅದಕ್ಕೋಸ್ಕರ ನಾವು ಅವ್ರನ್ನ ಜೂಬ್ಲಿಯನ್ನು 40 ವರ್ಷ ಜೂಬ್ಲಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಈ ಊರಿನ ಗ್ರಾಮಸ್ಥರೆಲ್ಲ ತಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿ ಅವರ ಒಂದು ಜೂಬ್ಲಿಯನ್ನು ಆಚರಿಸುತ್ತಿದ್ದೇವೆ. ಅವರ ಕೊಡುಗೆ ತುಂಬ ಅಪಾರ. ಅವರಿಗೆ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ, ಎಲ್ಲರನ್ನು ಒಂದೇ ಧರ್ಮದವರಂತೆ ಕಂಡ್ಕೊತಾ ಇದ್ರು. ಅಂಥ ಒಳ್ಳೆಯ ವ್ಯಕ್ತಿ ಫಾದರ್ ಹೆನ್ರಿ ಮಾಡ್ತಾರೆ. ಅವರ ವಿಶ್ರಾಂತ ಜೀವನ ಸುಖಮಯವಾಗಿರಲಿ. ಅವರ ಸೇವೆಗೆ, ಅವರ ಬದುಕಿಗೆ ದೇವರು ಅನಂತವ ಅನುಗ್ರಹ ಆಶೀರ್ವಾದಗಳನ್ನು ನೀಡಿ ಅವರನ್ನು ಮುನ್ನಡೆಸಲಿ ನಾವು ಪ್ರಾರ್ಥಿಸುತ್ತಾ, ಧರ್ಮಕೇಂದ್ರ ಪರವಾಗಿ, ಗುರುಗಳ ಪರವಾಗಿ, ಬಿಷಪರ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ, ಎಲ್ಲ ಮೆಂಬರ್ಗಳ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ದೇವರು ಅವರಿಗೆ ಬೇಕಾದಂಥ ಅನುಗ್ರಹಗಳನ್ನು ಸುರಿಸಲಿ. ಈ ಸಮಾರಂಭದಲ್ಲಿ ಗುರುಗಳಾದ ಫಾದರ್ ಆಂಟೋನಿ ಸ್ವಾಮಿ, ಫಾದರ್ ಅನಿಲ್ ಪಾಯಸ್, ಫಾದರ್ ಮೋಸೆಸ್, ಫಾದರ್ ಸಂತೋಷ್, ಫಾದರ್ ಎಲಿಯಾಸ್, ಫಾದರ್ ಶಾಂತರಾಜು, ಎಲಿಸ್ ಜೇಮ್ಸ್, ರಾಜೇಂದ್ರ ಆಲುಕಾಸ್, ಜೇವಿಆರ್ ಹಾಗೂ ಗ್ರಾಮಸ್ಥರು ಇದ್ದರು. ಪ್ರದೀಪ್, TV 46 ಮಲೆನಾಡು ನ್ಯೂಸ್, ಆಲೂರು.